ನಾಲತವಾಡದ ಪಟ್ಟಣದ ಹಿರಿಯ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರಾಗಿ, ದಲಿತ ಮುಖಂಡರಾಗಿ, ದಮನಿತರು ನೊಂದು ಬೆಂದ ಜನರ ಜನಪರ ಹೋರಾಟಗಾರರಾಗಿ ಹೆಸರಾಗಿದ್ದ ವರದಿಗಾರ, ಭ್ರಷ್ಟರಿಗೆ ಸಿಂಹ ಸ್ವಪ್ನರಾಗಿದ್ದ ಅಪರೂಪದ ನಿಷ್ಠುರವಾದಿಯಾಗಿದ್ದ ಪತ್ರಿಕಾ ಮಿತ್ರ ಮಾತ್ರವಲ್ಲದೆ ನನ್ನಂಥ ಕಿರಿಯರಿಗೆ ಸದಾ ಮಾಧ್ಯಮದ ಮಾರ್ಗದರ್ಶಿಯಾದ ಹಿರಿಯಣ್ಣ ಉಮೇಶ ಆಲಕೊಪ್ಪರವರು ಗುರುವಾರ ಮಧ್ಯರಾತ್ರಿ ನಿಧನರಾದರು ಎನ್ನುವ ಸುದ್ದಿ ತಿಳಿಯುತ್ತಿದ್ದಂತೆ ಕೆಲ ಕ್ಷಣ ದಿಗ್ಭ್ರಮೆಗೊಂಡೆನು. ದೇವರು ಇಂತಹ ಸಹೃದಯಿ ಹಿರಿಯಣ್ಣನಿಗೆ ಇಷ್ಟು ಬೇಗ ಸಾವು ತರಬಾರದಿತ್ತು. ಸದಾ ನನ್ನೊಂದಿಗೆ ಪ್ರೀತಿಯಿಂದ, ನಲುಮೆಯಿಂದ, ಅತ್ಯಂತ ಗೌರವದಿಂದ, ಸಲುಗೆಯಿಂದ ತನ್ನ ಏನೇ ಸಮಸ್ಯೆಗಳಿರಲಿ, ಸಂತಸವಿರಲಿ ಎಲ್ಲವನ್ನೂ ಹಂಚಿಕೊಂಡು ನಿಜವಾದ ಸ್ನೇಹಕ್ಕೆ ಸಾಕ್ಷಿಯೆಂಬಂತೆ ಮಾರ್ಗದರ್ಶಿಯಾದವರು. ವರದಿ ಮಾಡುವುದರ ಬಗೆಗೆ ಸದಾಕಾಲವೂ ನನಗೆ ಅವರದೇ ಸ್ಫೂರ್ತಿಯ ಸೆಲೆಯಾಗಿದ್ದು ಅದನ್ನು ನಾನೆಂದೂ ಮರೆಯಲಾರೆ. ಅವರಿಗೆ ಆ ಭಗವಂತ ಚಿರಶಾಂತಿ ಕರುಣಿಸಲಿ ಎಂದು ಪರಮಾತ್ಮನಲ್ಲಿ ಬೇಡುವೆ. ಅವರ ಅಕಾಲಿಕ ಮರಣದ ಆಘಾತವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ಕರುಣಿಸಲಿ ಎಂದು ನಾಲತವಾಡ ದೃಶ್ಯ ಮಾಧ್ಯಮದ ವರದಿಗಾರರು, ಪತ್ರಿಕಾ ಮಾಧ್ಯಮದ ವರದಿಗಾರರ ಪರವಾಗಿ ದೇವರಲ್ಲಿ ಬೇಡುವೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.